ಯಾಕೋ ನಿಂತ್ಕೊಂಡೆ? ಹೋಗು. ಅಂದ್ರೆ ಕೀರ್ತನ ನಚ್ಚಿ ಹತ್ರ ಅವನಪ್ಪ ಯಾರು ಅಂತ ಬಾಯಿ ಬಿಡ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳ? ಇಲ್ಲ ಇಲ್ಲ, ಹಾಗಾಗ್ಬಾರ್ದು. ನಚ್ಚಿ 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 ನಿಂತ್ಕೋ. ಕೀರ್ತನ, ಏನ್ ಮಾಡ್ತಿದ್ಯಾ? ಅಯ್ಯೋ, ನೀನ್ ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ಯಾ? ನಚ್ಚಿ ಜೊತೆ ನಿನ್ಗೇನ್ ಕೆಲಸ? ಯಾಕೆ ಇರಬಾರ್ದಾ? ನಚ್ಚಿ ಜೊತೆ ಮನೆಯವರೆಲ್ಲರೂ ಆಟ ಆಡ್ಬೋದಂತೆ, ನಾನು ಆಟ ಆಡಬಾರ್ದಾ? ಸುಹಾಸ್, ಕೇಳಿದ್ಯಾ ಇವಳು ಹೇಳ್ತಿರೋದನ್ನ? ಸತ್ಯ, ಯು ಡೋಂಟ್ ವರಿ. ನಚ್ಚಿನೂ ನಾನು ಒಂದು ಸಣ್ಣ ಗೇಮ್ ಆಡ್ತಾ ಇದ್ದೀವಿ ಅಷ್ಟೇ. ಯಾಕೋ ನಚ್ಚಿ ವಾಪಸ್ ಬಂದ್ಬಿಟ್ಟೆ? ಅಪ್ಪ ಸಿಗ್ಲಿಲ್ವಾ? ನಚ್ಚಿ, ಏಯ್ ನಚ್ಚಿ, ಯಾರನ್ನ ತೋರಿಸ್ತಾ ಇದೆಯಾ? ಸರಿಯಾಗಿ ತೋರಿಸು. ನಿನಗೆ ಚಾಕ್ಲೇಟ್ ಬೇಕಾ ಬೇಡವೋ? ನಚ್ಚಿ, ಏನ್ ಮಾಡ್ತಿದ್ಯಾ ಅಲ್ಲಿ? ಬಾ ಹೋಗೋಣ. ಇರ್ಲಿ ಬಿಡಿ ಪದ್ಮ, ನಾವೇನೋ ಆಟ ಆಡ್ತಾ ಇದ್ವಿ, ಆಮೇಲೆ ಬರ್ತಾನೆ. ಪರವಾಗಿಲ್ಲ, ಅವನಿಗಿವಾಗ ಓದ್ಕೊಳ್ಳೋದಿದೆ, ಕರ್ಕೊಂಡು. ನಿಮಗೆ ಯಾಕೆ ಸುಮ್ಮನೆ ತೊಂದರೆ? ನೀವೇನು ತಪ್ಪು ತಿಳ್ಕೊಬೇಡಿ. ಬಾರೋ ನಚ್ಚಿ, ಹೋಮ್ವರ್ಕ್ ಮಾಡೋದ್ಬಿಟ್ಟು ಆಟ ಆಡ್ಬೇಕಾ ನಿನಗೆ? ಬಾ. ಈ ಸತ್ಯ ಪದ್ಮ ಬಂದು ಎಲ್ಲ ಹಾಳು ಮಾಡಿಬಿಟ್ರು. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ನಿಜ ಏನು ಅನ್ನೋದು ನನಗೆ ಗೊತ್ತಾಗ್ತಿತ್ತು. ಅರೆ, ಏನು ಇವಳು? ನಾನು ಬಂದರೂ ಕೇರೆ ಅಂತಿಲ್ವಲ್ಲ? ಬೇಬಿ, ನಾನೇನೋ ಹೇಳಬೇಕು ನಿನಗೆ. ನನಗೆ ಕೇಳೋದಕ್ಕೆ ಮೂಡಿಲ್ಲ. ಕೇಳಿಸ್ಕೊ ಬೇಬಿ, ಪ್ಲೀಸ್. ಚೇ, ಮೂವಿ ನೋಡ್ತಿರೋದು ಕಾಣಿಸ್ತಿಲ್ವಾ? ಡಿಸ್ಟರ್ಬ್ ಮಾಡಬೇಡ, ಹೋಗು. ಅಯ್ಯೋ, ನಮ್ಮ ಸಂಸಾರನೇ ಡಿಸ್ಟರ್ಬ್ ಆಗಿದೆಯಲ್ಲ. ಹೋಗೋ ಸುಮ್ಮನೆ. ಏನು ಗೊತ್ತಾ ಬೇಬಿ,
ಇಬ್ರು ಪ್ರೀತಿಸಿ ಮದ್ವೆ ಆದ್ರಂತೆ. ಇಬ್ರಿಗೂ ಒಬ್ರನ್ನ ಕಂಡ್ರೆ ಇನ್ನೊಬ್ರಿಗೆ ತುಂಬಾ ಪ್ರೀತಿ ಅಂತೆ. ಆದ್ರೆ ಏನ್ ಮಾಡೋದು, ಅವ್ರ ಪ್ರೀತಿನ ಅವ್ರ ಮನೆಯವರು ಒಪ್ಪಲಿಲ್ಲ. ಆ ಹುಡುಗಿಗೆ ಬೇರೆ ಮದುವೆ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಆದ್ರೆ ಆ ಹುಡುಗಿ ತಾನು ಪ್ರೀತಿಸಿದ ಹುಡುಗನಿಗೋಸ್ಕರ ಹಸೆ ಮನೆಯಿಂದನೇ ಎದ್ದು ಬಂದ್ಲಂತೆ. ಏನು ನಮ್ಮ ಕತೆನ ನನಗೆ ಹೇಳ್ತಿದ್ಯಾ? ನನ್ನ ಜೀವನದಲ್ಲಿ ಮಾಡಿದ ದೊಡ್ಡ ಮಿಸ್ಟೇಕ್ ಅಂದ್ರೆ ಅದು ಒಂದೇ. ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ನನಗಿಷ್ಟ ಇಲ್ಲ. ಅಯ್ಯೋ, ನಮ್ಮ ಕತೆ ಅಲ್ಲಮ್ಮ. ಅದೇ ಮತ್ತೆ ನಮ್ಮ ಕತೆಲಿ ನಾನು ನಿನ್ನ ಮೇಲೆ ಪ್ರೀತಿ ಇದೆ ಅಂತ ಬರಲಿಲ್ಲ. ನಿನ್ನ ಹತ್ರ ದುಡ್ಡಿದೆ ಅನ್ನೋ ಕಾರಣಕ್ಕೆ ಬಂದಿದ್ದು. ನೀನು ನೋಡಿದ್ರೆ ಇಂಥ ಬಿಕಾರಿ. ಹೋಗ್ಲಿ ಬಿಡು, ಅದನ್ನ ಎಷ್ಟು ಸರಿ ಅಂತ ಹೇಳಿ ಬೇಜಾರು ಮಾಡ್ಕೋತೀಯ? ನನ್ನ ಜೀವನನೇ ಹಾಳು ಮಾಡಿ ಬೀದಿಗೆ ತಂದು ನಿಲ್ಸಿದ್ಯಾ. ಇವಾಗೇನೋ ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಟೆ. ಹೋಗ ಕತೆ ಹೇಳ್ತೀನಿ ಕೇಳು ಬೇಬಿ. ಅವರು ಅಷ್ಟೆಲ್ಲ ಕಷ್ಟಪಟ್ಟು ಮದುವೆ ಆಗಿ ಸುಖ ಸಂಸಾರ ನಡೆಸ್ತಿದ್ರ. ಆಗ ಯಾರೋ ಒಬ್ರು ಆ ಹುಡುಗಿ ತಲೆ ಕೆಡಿಸಿದ್ರು. ನಿನ್ ಗಂಡನ ಹತ್ರ ದುಡ್ಡಿಲ್ಲ, ಅವ್ನು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ತಲೆಗೆ ತುಂಬಿ ಅವರಿಬ್ಬರನ್ನ ಬೇರೆ ಮಾಡಿಬಿಟ್ರು. ಆ ಪ್ರೀತಿನ ಸಮಾಧಿ ಮಾಡಿಬಿಟ್ರು. ಸರಿಯಾಗೆ ಮಾಡಿದಾಳೆ. ದುಡ್ಡಿಲ್ದೇ ಇರೋರ ಹತ್ರ ಮತ್ತೆ ಹೇಗೆ ಸಂಸಾರ ಮಾಡಬೇಕು? ಹಾಗಿದ್ರೆ ದುಡ್ಡಿಲ್ದೇ ಇರೋರು ಮನುಷ್ಯರೇ ಅಲ್ವಾ? ಅಲ್ಲ, ಆ ಹುಡುಗಿಗೆ ಅಷ್ಟಾದ್ರೂ ಅರ್ಥ ಆಗೋದು ಬೇಡವಾ? ಮದುವೆ ಅನ್ನೋದು ಪವಿತ್ರ ಬಂಧ. ಗಂಡ ಹೆಂಡತಿನ, ಹೆಂಡತಿ ಗಂಡನ್ನ ಯಾವಾಗಲೂ ಬಿಟ್ಕೊಡ್ಬಾರ್ದು. ಅವರೊಂಥರ ಟೀಮ್ ಪ್ಲೇಯರ್ಸ್ ಇದ್ದ ಹಾಗೆ. ಇಷ್ಟಪಟ್ಟಾಗಿರೋ ಮದುವೆನ ಕೊನೆವರೆಗೂ ಉಳಿಸ್ಕೊಳ್ಳೋದಕ್ಕೆ ಇಬ್ರು ಪ್ರಯತ್ನ ಪಡಬೇಕಲ್ವಾ ಬೇಬಿ? ಅವ್ರವ್ರ ಇಷ್ಟ ಕಣೋ. ಅವ್ರಿಗೆ ಏನು ಬೇಕಿದ್ರು ಮಾಡ್ಕೊಂಡು ಹಾಳಾಗಿ ಹೋಗ್ಲಿ. ಈ ಕತೆನ ನೀನು ನನಗೆ ಯಾಕೆ ಹೇಳ್ತಿದ್ಯಾ? ಲೈಫಲ್ಲಿ 1000 ಜನ ಬರ್ತಾರೆ ಹೋಗ್ತಾರೆ. ಆದರೆ ಯಾರ್ದೋ ಹೇಳಿಕೆ ಮಾತಿಗೆ, ಯಾವುದೋ ಆಮಿಷಕ್ಕೆ ಬಲಿಯಾಗಿ ಸಂಬಂಧನ ಕಳ್ಕೋಬಾರ್ದಲ್ವಾ? ಸ್ಟ್ರೈಟ್ ಆಗಿ ವಿಷಯಕ್ಕೆ ಬಾ, ನನಗೆ ಕೆಲಸ ಇದೆ. ಏನಿಲ್ಲ ಬೇಬಿ, ಇತ್ತೀಚೆಗೆ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳನ್ನ ಮರಳು ಮಾಡೋರು, ಕಿವಿ ತುಂಬೋರು ಜಾಸ್ತಿ ಆಗೋಗಿದ್ದಾರೆ. ಅದರಿಂದ ಸಂಸಾರಗಳು ಹಾಳಾಗುತ್ತಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಓಕೆ, ಅದಕ್ಕೆ ನಾನೇನು ಮಾಡಬೇಕು? ನೀನು ಸ್ವಲ್ಪ ಎಚ್ಚರವಾಗಿರು ಅಂತ ಹೇಳಕ್ ಬಂದೆ. ಆಯ್ತಪ್ಪ ತಂದೆ, ಇರ್ತೀನಿ, ನೀನು ಹೋಗೋ. ಹಿಂಗಪ್ಪ ಇವಳಿಗೆ ಹೇಳೋದು ಅರ್ಥನೇ ಮಾಡ್ಕೋತಿಲ್ವಲ್ಲ. ಯಾಕೆ ಡಾರ್ಲಿಂಗು, ಏನು ಯೋಚನೆ ಮಾಡ್ತಿದ್ದೆ? ಆ ನಚ್ಚಿ ಬಗ್ಗೆನಾ? ಆ ಪದ್ಮ, ನಚ್ಚಿ ಮತ್ತು ಅವನ ಅಪ್ಪನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಮ ಅಪ್ಪ ಏನೋ ಮನೆ ಕರ್ಸ್ಕೊಂಡ್ರು, ಇರೋದಕ್ಕೆ ಜಾಗ ಮಾಡಿಕೊಟ್ರು. ಆದರೆ ಆ ನಚ್ಚಿ ನಿಮ್ಮ ಅಪ್ಪನ್ನೇ ಅಪ್ಪ ಅಂತ ತೋರಿಸ್ದ. ಇಡಿಯಟ್ ಥರ ಮಾತಾಡಬೇಡ ಸುಹಾಸ್. ನಂಗೆ ಯಾಕೋ ಅವನು ಅಪ್ಪ ಅಂತ ತೋರಿಸಿದ್ದು ನಮ್ಮಪ್ಪನ್ನಲ್ಲ, ಆದರೆ ಚಿಕ್ಕಪ್ಪನ್ನ ಅಂತ ಅನ್ನಿಸ್ತಾ ಇದೆ. ಆ ಸತ್ಯ ಬೇರೆ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ಲು ಅಲ್ವಾ? ಅದಕ್ಕೆ ಸುಹಾಸ್, ನನಗೂ ಅನುಮಾನ ಜಾಸ್ತಿ ಆಗ್ತಾ ಇರೋದು. ಪದೇ ಪದೇ ಆ ಸತ್ಯ ಅವರನ್ನು ಕವರ್ ಮಾಡಕ್ಕೆ ಬರೋದು. ಚಿಕ್ಕಪ್ಪ ಆ ನಚ್ಚಿನೂ ಪದ್ಮನ್ನು ವಹಿಸ್ಕೊಂಡು ಬರೋದು. ಜೊತೆಗೆ ನೀನು ತಂದಿರೋ ಫೋಟೋನಲ್ಲಿ ಪೇರೆಂಟ್ ಗಾರ್ಡಿಯನ್ ಕಾಲಮ್ನಲ್ಲಿ ಚಿಕ್ಕಪ್ಪನ ಹೆಸರಿರೋದು. ಯಾಕೋ ಎಲ್ಲನೂ ಸಿಂಕ್ ಆಗ್ತಾ ಇದೆ. ಇಷ್ಟು ಪ್ರೂಫ್ ಸಾಕಾಗಲ್ವಾ ಡಾರ್ಲಿಂಗು? ಇಲ್ಲಿ ನೋಡಿದರೆ ಪದ್ಮ ಲಕ್ಷ್ಮಣ ಮಾವ ಒಬ್ರಿಗೊಬ್ರು ಪರಿಚಯನೇ ಇಲ್ಲ ಅನ್ನೋ ಥರ ಇರ್ತಾರೆ. ಆದರೆ ಫೈಲ್ ನೋಡಿದರೆ ಪದ್ಮಾಗೂ ಇವ್ರಿಗೂ ಮೊದಲೇ ಪರಿಚಯ ಇತ್ತು ಅಂತ ಪ್ರೂವ್ ಆಗುತ್ತಲ್ವಾ? ಹಾಗಿದ್ರೆ ಪದ್ಮಂಗೂ ನಮ್ಮ ಚಿಕ್ಕಪ್ಪಂಗೂ ಏನಾದರೂ ಲಿಂಕ್ ಇದೆಯಾ?
ಡು ಯು ಥಿಂಕ್ ಚಿಕ್ಕಪ್ಪ ಹ್ಯಾಸ್ ಎನ್ ಅಫೇರ್? ಅಫೇರಾ? ಮಗುನೇ ಹುಟ್ಟಿದೆ. ನಚ್ಚಿ ಅವ್ರದ್ದೇ ಮಗ. ಆಲ್ಸೋ ನಂಗೆ ಯಾಕೋ ಇದರಲ್ಲಿ ಸತ್ಯನ್ ಕೈವಾಡನೂ ಇದೆ ಅಂತ ಅನಿಸ್ತಿದೆ. ಅವಳಿಗೆ ಎಲ್ಲ ಗೊತ್ತಿದೆ. ಅದಕ್ಕೆ ತಾನೇ ಆಗಾಗ ಅವಳು ಇಬ್ಬರು ಪರ ವಹಿಸ್ಕೊಂಡು ಬರೋದು. ಎಸ್, ಶೀ ನೋಸ್ ಎವ್ರಿಥಿಂಗ್. ಅವಳು ಯಾವಾಗಲೂ ಹುಲಿ ಥರ ಎಗರಾಡ್ತಾಳೆ, ಆದರೆ ಇವತ್ತು ಇಲ್ಲಿ ಥರ ಹೊರಟೋದ್ಲು. ನೋಡಿದ್ಯಾ? ಸೊ ಈ ಮ್ಯಾಟರ್ನಲ್ಲಿ ಅವಳು ಇನ್ವಾಲ್ವ್ ಆಗಿದ್ದಾಳೆ ಅಂತ ಗೊತ್ತಾಯಿತು. ಆದಷ್ಟು ಬೇಗ ಅದನ್ನು ಕನ್ಫರ್ಮ್ ಮಾಡ್ಕೋತೀನಿ. ಇವನು ಯಾರಿದು ಸುಪ್ರೀತ್? ದಿವ್ಯಾ, ದುಡ್ಡು ಬರ್ತಿದೆ, ಗಿಫ್ಟ್ ಬರ್ತಿದೆ ಅಂತ ತೀರಾ ಅದನ್ನೇ ಮಾಡಕ್ಕೆ ಹೋಗಬೇಡ. ಪ್ರಪಂಚದಲ್ಲಿ ಯಾವುದು ಫ್ರೀಯಾಗಿ ಬರಲ್ಲ, ಅದಕ್ಕೊಂದು ಬೆಲೆ ಅನ್ನೋದು ಇದ್ದೇ ಇರುತ್ತೆ ಅಂತ ಮರಿಬೇಡ. ಕರ್ಮ, ಮತ್ತೆ ಶುರು ಮಾಡಿದ್ಯಾ ಹರಿಕತೆನಾ? ನಾನು ಖುಷಿಯಾಗಿದ್ರೆ ನಿನಗೇನು ಸಮಸ್ಯೆ? ಅಲ್ಲ, ನೀನು ಖುಷಿಯಾಗಿರೋದು ನನಗೂ ಇಷ್ಟನೇ, ಆದರೆ ನೀನು ಹೋಗ್ತಿರೋ ದಾರಿ ಯಾಕೋ ನನಗೆ ಸರಿ ಇದೆ ಅಂತ ಅನಿಸ್ತಿಲ್ಲ. ನನ್ನ ದಾರಿಲಿ ನೀನು ಟಾರ್ಚ್ ಹಾಕೊಂಡು ನೋಡೋಕೆ ಬರಬೇಡ. ನಿಂದು ಎಷ್ಟಿದೆಯೋ ಅಷ್ಟು ನೋಡ್ಕೋ. ಅಳಿ ಅಂದರೆ ನಾನೇನಾದರೂ ನಿಮ್ಮ ಜಾಗದಲ್ಲಿ ಇದ್ದಿದ್ರೆ ಇವಳು ಮುಖದ ಮೇಲೆ ಬೀಳ್ತಿದ್ದೆ. ಇವಳು ಹೇಳಿದ್ದನ್ನು ಕೇಳಿಸ್ಕೊಂಡು ಸುಮ್ಮನೆ ಇದ್ದೀರಾ ನೀವು? ಅಮ್ಮ, ಸುಮ್ಮನೆ ಇದ್ರೆ ಸರಿ. ಇವನಿಗೆ ಯಾಕೆ ನನ್ನ ವಿಷಯ? ನನ್ನ ಜೀವನ ನನ್ನ ಇಷ್ಟ, ನಾನು ಏನು ಬೇಕಿದ್ರು ಮಾಡ್ಕೋತೀನಿ. ಅದನ್ನು ಕೇಳಕ್ಕೆ ನೀನು ಯಾವನೋ? ಕಡಿವಾಣ ಇಲ್ಲದ ಬದುಕು ಬೇಲಿ ಇಲ್ಲದ ಹೊಲದ ಥರ ಮೇಯೊಬ್ಬ ದನಗಳು ಬರ್ತವೆ. ಇರೋದು ಒಂದೇ ಲೈಫು, ನಮಗೆ ಹೇಗೆ ಬೇಕೋ ಹಾಗೆ ಬದುಕಬೇಕು. ನಿಮ್ಗಳ ಥರ ಬದುಕಕ್ಕೆ ನನ್ನ ಕೈಲಾಗಲ್ಲ. ನಿನ್ನ ಆಸೆ ತಪ್ಪು ಅಂತ ನಾನು ಹೇಳ್ತಿಲ್ಲ. ನಾನು ಒಂದು ಕಾಲದಲ್ಲಿ ಗಿಮಿಕ್ ಮಾಡೇ ದುಡ್ಡು ತರ್ತಿದ್ದೆ, ಆದರೆ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತೀನಿ ಕೇಳು, ಯಾವತ್ತೂ ಶಾರ್ಟ್ಕಟ್ಟಲ್ಲಿ ದುಡ್ಡು ಆಗಲ್ಲ. ಒಂದು ವೇಳೆ ಆದರೂ ಅದು ಉಳಿಯಲ್ಲ ಬೇಬಿ. ನಾನು ನೀನು ಒಂದೇನಾ? ನಾನು ನೀನು ಗಂಡ ಹೆಂಡ್ತಿ ಅಂದಮೇಲೆ ಒಂದೇ ಅಲ್ವಾ? ಯಪ್ಪ, ಅದು ಒಂದೇ ಕಷ್ಟ ಆಗಿರೋದು. ಹೋಗಿ ಹೋಗಿ ನಿನ್ನ ಹತ್ರ ತಾಳಿ ಕಟ್ಟಿಸ್ಕೊಂಡು ದೊಡ್ಡ ತಪ್ಪು ಮಾಡಿದೆ. ಹಾಗೆಲ್ಲ ಅನ್ಬೇಡ ಬೇಬಿ, ನಮ್ಮ ಲೈಫ್ ಚೆನ್ನಾಗೇ ಇದೆ. ನಾನು ದುಡಿತೀನಿ, ತಂದು ಹಾಕ್ತೀನಿ, ನೀನು ಮನೆ ನೋಡ್ಕೋ, ನಾವಿಬ್ರು ಚೆನ್ನಾಗಿರೋಣ. ಚೆನ್ನಾಗಿರೋದು ಅನ್ನೋದಕ್ಕೆ ನಮ್ಮಿಬ್ರು ಡಿಕ್ಷನರಿಲಿ ಬೇರೆ ಬೇರೆ ಅರ್ಥ. ಅದು ಯಾವತ್ತೂ ಒಂದಾಗಲ್ಲ. ಜಸ್ಟ್ ಮಿಸ್ ಆಯಿತು. ಪದ್ಮ ಅವ್ರು ಸರಿಯಾದ ಸಮಯಕ್ಕೆ ಬಂದು ಒಳ್ಳೆ ಕೆಲಸ ಮಾಡಿದ್ರು. ಇಲ್ಲ ಅಂದಿದ್ರೆ ಇವತ್ತು ಈ ಮನೇಲಿ ಏನೇನು ಆಗ್ತಿತ್ತೋ ಏನೋ. ಸುಹಾಸ್, ನಮ್ಮ ಸತ್ಯನ್ ನೋಡಿದ್ಯಾ? ಪಾಪ ತುಂಬ ಟೆನ್ಷನ್ ಆಗಿದ್ದಾಳೆ ಅಂತ ಅನ್ಸುತ್ತೆ. ಏನಾಯ್ತು ಸತ್ಯ? ತುಂಬ ನರ್ವಸ್ ಆಗಿದೆಯಾ ಅಂತ ಅನ್ಸುತ್ತೆ. ನೀನು ಯಾಕೆ ಬಂದೆ ಇಲ್ಲಿಗೆ? ಸುಮ್ಮನೆ ನಿನ್ನನ್ನು ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಹೇಗಿದೆಯಾ ಸತ್ಯ? ಪಾಪ ನೀನು ಹೀಗೆ ಗಾಬರಿ ಆದರೆ ಹೇಗೆ ಸತ್ಯ? ಇನ್ನೂ ಆಕ್ಚುಯಲ್ ಬ್ಲಾಸ್ಟ್ ಬಾಕಿ ಇದೆ. ಏನು ಹೇಳ್ತಿದ್ಯಾ ಕೀರ್ತನ? ಏನಿಲ್ಲ, ವೆರಿ ಸಿಂಪಲ್. ನಮ್ಮ ಮನೆಯಲ್ಲಿ ಈಗ ನಡೀತಿರೋ ಎಲ್ಲ ಅನೈತಿಕ ಚಟುವಟಿಕೆಗಳ ಬೆಂಬಲಕ್ಕೆ ನೀನು ನಿಂತಿದ್ಯಾ. ಈ ವಿಷಯದಲ್ಲಿ ನೀನು ಇನ್ವಾಲ್ವ್ ಆಗಿದೆಯಾ ಅನ್ನೋ ಸತ್ಯ ನನಗೆ ಗೊತ್ತಾಗಿದೆ. ಕೀರ್ತನ, ನೀನೇನು ಹೇಳ್ತಿದ್ಯೋ ನನಗೆ ಗೊತ್ತಿಲ್ಲ.
ಪಾಪ ತುಂಬ ಇನ್ನೋಸೆಂಟ್ ಅಲ್ವಾ ನೀನು, ಏನೂ ಗೊತ್ತಿಲ್ಲ ನಿಂಗೆ. ಆದರೆ ನನಗೆ ಗೊತ್ತಾಗಿರೋ ಸತ್ಯ ನಮ್ಮ ಅಮ್ಮನ ಮುಂದೆನೂ ಓಪನ್ ಆಗಿ ಅದರಲ್ಲಿ ನಿನ್ನ ಇನ್ವಾಲ್ವ್ಮೆಂಟು ಹೆಚ್ಚಾಗೇ ಇದೆ ಅಂತ ಅವ್ರಿಗೆ ಗೊತ್ತಾದರೆ ನಿನ್ನ ಪರಿಸ್ಥಿತಿ ಈ ಮನೆಯಲ್ಲಿ ಏನಾಗ್ಬೋದು ಅಂತ ಯೋಚನೆ ಮಾಡಿದ್ಯಾ? ಕೀರ್ತನ, ಬೇಡ, ಹಾಗೆಲ್ಲ ಮಾಡೋದಕ್ಕೆ ಹೋಗ್ಬೇಡ. ಸುಹಾಸ್, ನೋಡಿದ್ಯಾ ನಮ್ಮ ರೌಡಿ ಬೇಬಿ ಸತ್ಯನ? ಎಷ್ಟು ಹೆದರ್ಕೊಂಡಿದ್ದಾಳೆ ಪಾಪ. ನಿನ್ನನ್ನು ಈ ಥರ ನೋಡಬೇಕು ಅಂತಲೇ ನಾನು ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಅಂತ ಗೊತ್ತಾ? ಐ ಆಮ್ ಲವಿಂಗ್ ದಿಸ್ ಫೀಲಿಂಗ್ ಸತ್ಯ. ಈ ಫೀಲಿಂಗ್ ಹೀಗೆ ಇರಬೇಕು ಅಂದರೆ ಈ ವಿಷಯ ಅತ್ತೆಗೆ ಗೊತ್ತಾಗಬೇಕು ಅಲ್ವಾ ಡಾರ್ಲಿಂಗು? ಅಲ್ವಾ? ಥ್ಯಾಂಕ್ ಯು ಸೋ ಮಚ್ ಸತ್ಯ, ಈ ಒಂದು ಆಪರ್ಚುನಿಟಿನ ನನಗೆ ಅಂತ ಕ್ರಿಯೇಟ್ ಮಾಡಿಕೊಟ್ಟಿದ್ದಕ್ಕೆ. ನಾನು ಈ ವಿಷಯನ ಅಮ್ಮಂಗೆ ಈಗಲೇ ಹೇಳ್ತೀನಿ. ಕೀರ್ತನ, ದಯವಿಟ್ಟು ಮನೆ ಒಡೆಯೋ ಕೆಲಸ ಮಾಡಬೇಡ. ಮನೆ ಒಡಿಬೇಕೋ ಬಿಡಬೇಕೋ ಅದನ್ನೆಲ್ಲ ನೀನು ಮಾತಾಡಬೇಡ. ಇನ್ನೇನಿದ್ರು ಆಟನ ನಾನು ಪ್ಲ್ಯಾನ್ ಮಾಡಬೇಕು. ಮಿಕ್ಕವರೆಲ್ಲರೂ ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇರಬೇಕು. ಯು ಗಾಟ್ ಇಟ್? ನೋಡ್ ಕೀರ್ತನ, ನಂದು ಗೋಕುಲದ ಥರ ಇರೋ ಈ ಮನೆ ನೆಮ್ಮದಿನ ಹಾಳು ಮಾಡಬೇಡ, ಸರಿ ಇರಲ್ಲ. ಇದು ನಂದು ಗೋಕುಲನ? ಜೋಕ್ ತುಂಬ ಚೆನ್ನಾಗಿದೆ ಸತ್ಯ, ಆದರೆ ನನಗೆ ನಗು ಬರಲಿಲ್ಲ. ಸರಿ, ನಿನಗೆ ಗೊತ್ತಿರೋ ಸತ್ಯ ಏನು ಅಂತ ಹೇಳು. ನಿನ್ನ ಮುಖದಲ್ಲಿ ಕಾಣಿಸ್ತಿದೆಯಲ್ಲ ಭಯ, ಅದೇ ನನಗೆ ಗೊತ್ತಿರೋ ಸತ್ಯ. ಪ್ಲೀಸ್, ಏನು ಅಂತ ಹೇಳು ಕೀರ್ತನ. ಹೇಳ್ತೀನಿ, ಆಫ್ಕೋರ್ಸ್ ಹೇಳ್ತೀನಿ, ಆದರೆ ಇಲ್ಲಲ್ಲ, ಎಲ್ಲರ ಮುಂದೆ ಹೇಳ್ತೀನಿ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಕೀರ್ತನ, ದೇವ್ರೆ, ಕೀರ್ತನಗೇನಾದರೂ ಚಿಕ್ಕ ಮಾವನ ವಿಷಯ ಗೊತ್ತಾಗೋಯ್ತಾ? ನಾನು ಬೇರೆ ಇನ್ವಾಲ್ವ್ ಆಗಿದ್ದೀನಿ ಅಂತ ಹೇಳ್ತಿದ್ದಾಳೆ. ಹಾಗಿದ್ರೆ ಪಕ್ಕ ಅದೇ ವಿಷಯ. ಇದೇನಾದರೂ ಅತ್ತೆ ಚಿಕ್ಕತ್ತೆ ಗೊತ್ತಾಗೋದ್ರೆ ಅಯ್ಯೋ, ಏನು ಮಾಡಲಿ? ದೇವ್ರೆ, ಈಗ ನೀನೇ ಕಾಪಾಡಬೇಕು. ಆದರೆ ನನಗೆ ಗೊತ್ತಾಗಿರೋ ಸತ್ಯ ನಮ್ಮ ಅಮ್ಮನ ಮುಂದೆನೂ ಓಪನ್ ಆಗಿ ಅದರಲ್ಲಿ ನಿನ್ನ ಇನ್ವಾಲ್ವ್ಮೆಂಟು ಹೆಚ್ಚಾಗೇ ಇದೆ ಅಂತ ಅವ್ರಿಗೆ ಗೊತ್ತಾದರೆ ನಿನ್ನ ಪರಿಸ್ಥಿತಿ ಈ ಮನೆಯಲ್ಲಿ ಏನಾಗ್ಬೋದು ಅಂತ ಯೋಚನೆ ಮಾಡಿದ್ಯಾ? ಸತ್ಯ, ವಾಚ್ ಕೊಡು. ಸತ್ಯ, ವಾಚ್ ಅಂದೆ. ಸತ್ಯ, ನಾನು ಕೇಳಿದ ವಾಚ್, ಬೆಲ್ಟ್ ಅಲ್ಲ. ಏನಾಯ್ತು ಮೇಡಮ್? ಏನೋ ಯೋಚನೆ ಮಾಡಿಕೊಂಡು ತುಂಬ ಮೆಕ್ಯಾನಿಕಲ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ? ಬಿಡು ಅಮಲ್ ಬೇಬಿ, ನಿನ್ಗೇನು ಹೊತ್ತು ಗೊತ್ತಿಲ್ವಾ? ಹೊತ್ತು ಇದೆ. ನನ್ನ ಹೆಂಡತಿ ಮನಸ್ಸು ಹೇಗೆ ಸರಿ ಮಾಡೋದು ಅಂತ ಗೊತ್ತೂ ಇದೆ. ನನ್ನ ಮನಸ್ಸಿಗೆ ಏನಾಗಿದೆ? ಚೆನ್ನಾಗೇ ಇದೆಯಲ್ಲ. ಮತ್ತೆ ಯಾಕೆ ಅಂತ ಮುಖ ಒದಿಸ್ಕೊಂಡಿದ್ದೀರಾ? ಏನಿಲ್ಲ, ನೀನು ಹೇಗೆ 1000 ಪ್ರಶ್ನೆ ಕೇಳ್ತಾ ಇದ್ರೆ ಮುಖ ಉದಿಸ್ಕೊಳ್ದೆ ಇನ್ನೇನು ಮಾಡಲಿ? ಬಿಡು ಅಮಲ್ ಬೇಬಿ. ಅಲ್ಲ ಸತ್ಯ. ಬಿಡು.
ಓಕೆ ಓಕೆ ಕೂಲ್ ಕೂಲ್ ಸತ್ಯ ಸತ್ಯ ಆದರೆ ಇದು ಮೋಸ ಸತ್ಯ. ನಾನು ನನ್ನ ಹೆಂಡತಿ ಜೊತೆ ಆರಾಮಾಗಿ ಮಾತಾಡೋಗೂ ಇಲ್ವಾ? ಏನಾದ್ರು ಮಾತಾಡಿದ್ರೆ ಗುರ್ರ ಅಂತ್ಯ. ಛೇ, ಯಾವುದೋ ಟೆನ್ಷನಲ್ಲಿ ಇವನ ಮೇಲೆ ರೇಗ್ಬಿಟ್ನಲ್ಲ. ಸತ್ಯ, ಸಂಜೆ ಆಫೀಸಿಂದ ಬಂದು ನೋಡ್ತೀನಿ. ಆವಾಗಲೂ ನಿನ್ನ ಮೂಡ್ ಇದೇ ಥರ ಇದ್ದರೆ ಅಷ್ಟೇ. ಆಮೇಲೆ ಸಾರಿ ಅಮಲ್ ಬೇಬಿ, ಯಾವುದೋ ಯೋಚನೆಯಲ್ಲಿ ನಿನ್ನ ಮೇಲೆ ರೇಗ್ಬಿಟ್ಟೆ. ಒಂದು ನಿಮಿಷ. ಥ್ಯಾಂಕ್ಸ್ ಸತ್ಯ. ಅದೇನು ಯೋಚನೆ ಮಾಡ್ತಾ ಇದ್ದೆ ಅಲ್ವಾ, ಅದೇನು ಅಂತ ಕೇಳ್ಬೋದಾ? ಏನಿಲ್ಲ ಅಮಲ್ ಬೇಬಿ, ಹಾಗೆ ಸುಮ್ಮನೆ ಏನೋ ಯೋಚನೆ ಮಾಡ್ತಿದ್ದೆ. ಸೀರಿಯಸ್ ಏನಿಲ್ಲ. ಸೀರಿಯಸ್ ಇಲ್ವೋ ಅಥವಾ ನನಗೆ ಹೇಳಕ್ಕೆ ಇಷ್ಟ ಇಲ್ವೋ? ಸತ್ಯ, ಹಾಗೆಲ್ಲ ಏನೂ ಇಲ್ಲ ಅಮಲ್ ಬೇಬಿ. ಸತ್ಯ, ಆವಾಗಲೇ ನಾನು ನಿನ್ಗೆ ಏನೋ ಕೇಳಿದ್ರೆ ನೀನು ಏನೋ ತಂದುಕೊಡ್ತಾ ಇದ್ದೆ. ಅಷ್ಟೊಂದು ಗಾಢವಾದ ಯೋಚನೆಯಲ್ಲಿ ಮುಳುಗಿದ್ದೆ ನೀನು. ಏನಾಯಿತು ಸತ್ಯ? ಅದು ಏನಾಯಿತು ಅಂತ ನನ್ನ ಹತ್ರ ಹೇಳು. ಸರಿ, ನಿನಗೆ ಹೇಳೋಕ್ಕಾಗಲ್ಲ ಅಂದರೆ ಹೇಳಬೇಡ. ನಿನಗೆ ಯಾವಾಗ ಹೇಳೋಕ್ಕಾಗತ್ತೋ ಆವಾಗಲೇ ನನ್ನ ಹತ್ರ ಹೇಳು, ಸರಿನಾ? ಸತ್ಯ, ಆದರೆ ಒಂದು ವಿಷಯ ಅರ್ಥ ಮಾಡ್ಕೊ. ನೀನು ಯಾವುದೇ ಪ್ರಾಬ್ಲಮಲ್ಲಿದ್ದರು, ಗೊಂದಲದಲ್ಲಿದ್ದರು, ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ, ಸರಿನಾ? ಸರಿ, ನನಗೆ ಆಫೀಸ್ ಲೇಟ್ ಆಗ್ತದೆ, ನಾನು ಆಫೀಸ್ಗೆ ಕೊಡ್ತೀನಿ. ಸಂಜೆ ಬೇಗ ಬಂದುಬಿಡ್ತೀನಿ. ಅಲ್ಲಿವರೆಗೂ ಇದೇ ಥರ ಕೂತ್ಕೊಂಡು ಏನೇನೋ ಯೋಚನೆ ಮಾಡ್ಕೊಂಡು ಅಪ್ಸೆಟ್ ಆಗಿರಬೇಡ. ಸತ್ಯ, ಸಂಜೆ ರೆಡಿ ಇರು. ಅಪಾಯಿಂಟ್ಮೆಂಟ್ ಇದೆ, ಇದನ್ನು ತೆಗೆದು ಕ್ರೇ ಬ್ಯಾಂಡೇಜ್ ಹಾಕ್ತಾರೆ. ಓಕೆ ತಾನೇ? ಸರಿ, ಅದನ್ನಾದರೂ ಬಾಯಿ ಬಿಟ್ಟು ನಗ್ನಗ್ತಾ ಹೇಳಮ್ಮ. ದಟ್ಸ್ ಲೈಕ್ ಎ ಗುಡ್ ಗರ್ಲ್. ನಾನಿನ್ನು ಬರ್ತೀನಿ, ರೆಡಿ ಇರು, ಮರಿಬೇಡ.